ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರವೆಯಿಂದ ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಸಿನೂ ಟೇಸ್ಟಿನೂ, ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯಿಂದ ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಎಲ್ರಿಗೂ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಇದನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ಇದ್ರೆ ಡೈರೆಕ್ಟಾಗಿಯೇ ತೊಗೋರಿ. ಈಗ ಇದು ಚಿರೋಟಿ ರವೆಗಿಂತ ದಪ್ಪ ಇರ್ತದೆ ಅಂತೇಳಿ ನಾನು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಈಗಿದು ಗ್ರೈಂಡಾಗಿ ರೆಡಿಯಾಗಿದೆ ರೀ. ನೋಡಿ, ಇದನ್ನು ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ. ಚಿರೋಟಿ ರವೆ ಇತ್ತಂದ್ರೆ ಸಣ್ಣ ಇರ್ತದಲ್ಲ, ಅದನ್ನು ಹಾಗೆ ತಗೋರಿ. ನೋಡಿ, ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಒಂದು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋರು ಇದ್ರಂದ್ರೆ ರಾತ್ರಿನೇ ನೆನೆಸ್ಬಿಟ್ಟು ತೊಗೋರಿ. ದೊಡ್ಡ ಬಟ್ಲೆ ಇತ್ತಂದ್ರೆ ಅದು ಅರ್ಧ ಬಟ್ಲಾಗಷ್ಟೇ ತೊಗೊಂಡಿನಿ. ಸಣ್ಣದೈತಂದ್ರೆ 1 ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. 2 ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ ರೀ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಬೇಳೆ ತೊಗೊಳ್ಳೋ ಮುಂದೂ ನೀರನ್ನು ತೆಗೆದುಬಿಟ್ಟು ಚೆನ್ನಾಗಿ ಇದನ್ನು ಮಾಡಿ ತೊಗೊರಿ. ಸ್ವಲ್ಪ ನೀರನ್ನು ಅವಶ್ಯ ಇಡಬೇಡ್ರಿ, ಫೈನ್ ಪೇಸ್ಟ್ ಥರ ಬೇಡ. ನೋಡಿ, ತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದನ್ನು ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ಬೇಳೆಯಲ್ಲಿ ನೀರು ಇದ್ದಿರ್ತಾವ, ಹಾಗೇ ಹಾಕೋಬೇಡ್ರಿ. ನೀರನ್ನು ತೆಗೆದುಬಿಟ್ಟು ಹಾಕೋರಿ. ತರಿಯಾಗಿನೇ ಗ್ರೈಂಡ್ ಆಗ್ಬೇಕ್ರಿ. ಇದು ಸ್ವಲ್ಪ ನೀರಿನ ಅಂಶ ಅದ್ರೊಳಗೆ ಉಳಿದಿತ್ತಂದ್ರೆ ಅವಾಗ ಅದು ಫೈನ್ ಪೇಸ್ಟ್ ಆಗ್ತದೆ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಕಂದ್ರೆ ಅದನ್ನು ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಬೇಕಂದ್ರೆ ನೀವು ಇಲ್ಲಿ ಗರಂ ಮಸಾಲನೂ ಹಾಕೋಬೋದು. ನಾನು ಕಡಿಮೆ ಮಸಾಲೆ ಬಳಸಿ ಮಾಡ್ತಾಯಿದ್ದೀನಿ ರೀ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಈಗ ಇದು ರೆಡಿ ಆಗಿದೆ. ಇದನ್ನು ಅನ್ಕೋತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಪ್ಯಾನ್ಗೆ ನಾನು ಯಾವ ಬಟ್ಲೆ ರವೆ ತೊಗೊಂಡ್ರೆ ಅದರಲ್ಲೇ 2 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ಬಟ್ ನೀವು ರವೆ ಎಷ್ಟು ತೊಗೋತಿರಲ್ಲ ಅದರ ಡಬಲ್ ನೀರನ್ನು ಹಾಕಿರಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿರಿ, ಇದನ್ನು ಮಿಕ್ಸ್ ಮಾಡಿರಿ. ಉಪ್ಪು ಕರಗಲಿ, ಆಮೇಲೆ ಈ ನೀರು ಚೆನ್ನಾಗಿ ಕುದಿ ಬರಲಿ ರೀ. ನೋಡಿರಿ, ನೀರು ಕುದಿ ಬಂದವ್ರಿ. ಈ ಗ್ಯಾಸನ್ನು ನಾನು ಲೋ ಫ್ಲೇಮ್ನಲ್ಲಿಟ್ಟೆ ಈ ರವೆಯನ್ನು ಹಾಕ್ತೀನಿ ರೀ. ನೋಡಿ, ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡಿರಿ. ಅಥವಾ ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಆಮೇಲೇನು ಗ್ಯಾಸನ್ನು ಆನ್ ಮಾಡ್ಕೊರಿ. ನೋಡಿ, ಮಿಕ್ಸ್ ಮಾಡೋ ಮುಂದೆ ನೀರು ಜಾಸ್ತಿ ಅನ್ನಿಸ್ತದೆ. ಇಲ್ಲ ಆದರೆ 1 ಬಟ್ಲ್ ರವೆಗೆ 2 ಬಟ್ಲ್ ನೀರು ಕರೆಕ್ಟ್ ಆಗ್ತದೆ ರೀ. ಆ ಪಾತ್ರೆ ತಳ ಬಿಡೋವರೆಗೂ ಅದನ್ನು ಬೇಯಿಸ್ಕೊರಿ. ನೋಡಿ, ಬೇಯ್ದಂಗೆ ಗಟ್ಟಿನ ಹೋಗ್ತದೆ ನೋಡಿರಿ. ನೋಡಿ, ಈಗ ಗಟ್ಟಿಯಾಗ್ಯದ ರೀ. ಇಷ್ಟ ಆದರೆ ಸಾಕ್ರಿ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದೊಂದು ಸ್ವಲ್ಪ ಆರಲಿ ರೀ. ನೋಡಿರಿ, ಈಗ ಇದು ಆರಿದ್ರಿ. ಇದೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋತೀನಿ ರೀ. ಎಷ್ಟು ಚೆನ್ನಾಗಿ ಭಾರ ಹಾಕಿ ನಾದ್ತಿರಲ್ಲ ಅಷ್ಟು ಸಾಫ್ಟಾಗಿ ಬರ್ತದೆ ರೀ ಇದು. ನೋಡಿ, ಚೆಂದಾಗಿ ನಾದ್ರಿ. ನಾದೋದೇ ಮೇನ್ ಇರ್ತದೆ. ಚೆಂದಾಗಿ ನಾದಷ್ಟು ಅಂದ್ರೇನು ತುಂಬ ಸಾಫ್ಟ್ ಆಗಿಬಿಡ್ತದೆ ರೀ ಇದು ಅವಾಗ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಹಿಟ್ಟು. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನೋಡಿ, ಎಷ್ಟೆಷ್ಟೇ ಹಿಟ್ಟನ್ನು ತಗೋತೀನಿ ರೀ. ನೋಡಿ, ನೀವು ಇದನ್ನು ಲಟ್ಟಿಸ್ಬಿಟ್ಟು ಮಾಡ್ಕೋಬೋದು. ಅಥವಾ ಇಲ್ಲ ನಾನು ಕೈಯಲ್ಲೇ ಮಾಡಿ ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮೋದಕ ಅದು ಮಾಡಿಕೊಂಡು ಸ್ಟಫಿಂಗ್ ಮಾಡ್ಕೋತೀವಲ್ಲ ಆ ಥರ. ಅಥವಾ ಹೋಳಿಗೆಗೂ ಒಬ್ಬೊಬ್ರು ಇದೇ ಥರ ಮಾಡಿನೂ ಹೂರಣವನ್ನು ಹಾಕ್ತಿರ್ತಾರೆ. ನಿಮಗೆ ಯಾವ್ದು ಈಸಿನೋ ಆ ರೀತಿ ಮಾಡ್ಕೊರಿ. ಈ ರೀತಿ ನೀವು ಕೈಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಲಟ್ಟಿಸ್ಬಿಟ್ಟು ತುಂಬ್ರಿ, ನಡೀತು. ನೋಡಿ, ಈ ಮೋದಕದು ಮಾಡಿ ತುಂಬ್ತಿರ್ತೀವಲ್ಲ ಆ ರೀತಿ. ನೋಡಿ, ಈ ರೀತಿ ಇಷ್ಟು ಮಾಡಿ ಅಲ್ಲೇ ಪ್ಯಾಕ್ ಮಾಡಿ ನಾನು ಎಕ್ಸ್ಟ್ರಾ ರವೆ ಅದನ್ನು ಹಿಟ್ಟನ್ನೇನು ತೆಗೆದಿದ್ದಿಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ ನಾನು. ನಿಮ್ಮ ಕೈಯಲ್ಲಿ ಮಾಡೋದು ಈಸಿ ಅನ್ಸಲ್ಲ ಅಂದ್ರೆ ನೀವು ಇಷ್ಟನ್ನೇ ಹಿಟ್ಟು ತೊಗೊಂಡು ಲಟ್ಟಿಸ್ಬಿಟ್ಟು ಸ್ಟಫಿಂಗನ್ನು ಮಾಡಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ. ನೋಡಿ, ನಾನು 2 ಮಾಡಿದ್ದೀನಿ. ಇನ್ನೊಂದು 2 ಮಾಡ್ಕೋತೀನಿ ರೀ. ಮತ್ತು ಒಂದು ಸ್ಟೀಮ್ ಮಾಡೋಕ್ಕೆ ನಾನು ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದು ಚಾಣಿಯನ್ನು ತೊಗೊಂಡು ನೀವು ಡೋಕ್ಲಾ ಪ್ಲೇಟ್ನಲ್ಲಿ ಯಾವುದೇ ರೀತಿ ಸ್ಟೀಮ್ ಮಾಡ್ಕೊಳ್ಬೋದು. ಇಡ್ಲಿ ಪಾತ್ರೆಯಲ್ಲಿನೂ
ನೋಡಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ 5 ನಿಮಿಷ ಸ್ಟೀಮ್ ಮಾಡೋಣ್ರಿ. ಆವಾಗ ರವೆನೂ ಇನ್ನಷ್ಟು ಚೆನ್ನಾಗಿ ಬೇಯ್ತದೆ, ಸ್ಟಫಿಂಗ್ನು ಅಂದ್ರೆ ಉಮ್ಗೊಯ್ದಂಗೆ ಆಗ್ಬಿಡ್ತದೆ ರೀ ಇದು. ನೋಡಿ 5 ನಿಮಿಷ ಆಗಿದೆ ರೀ. ನೋಡಿ ಚೆನ್ನಾಗಿ ಸ್ಟೀಮ್ ಆಗ್ಯದ ರೀ ಅದು. ನೋಡಿ ಇದನ್ನು ನಮ್ಗೆ ಹೆಲ್ದಿನೇ ಬೇಕು ಅಂದ್ರೆ ನೀವು ಇದನ್ನು ಎಣ್ಣೆನೇ ಬೇಡ ಅಂದ್ರೆ ಬಿಸಿ ಬಿಸಿ ಹೀಗೇನು ತಿನ್ಬೋದು. ಗ್ರೀನ್ ಚಟ್ನಿ ಜೊತೆ, ಸೆಜ್ವಾನ್ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಸಾಸ್ ಜೊತೆನೂ ತಿನ್ಬೋದು. ಇಲ್ಲಾಂದರೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ನಾನು ಒಗ್ಗರಣೆ ಹಾಕ್ತೇನೆ, ಅವಾಗ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ತದೆ. ಎಣ್ಣೆ ನಡೀತದೆ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನಿರಿ. ಇದು ಆಲ್ರೆಡಿ ಬೇಯ್ದಿರ್ತದೆ, ಎಣ್ಣೆನೂ ಜಾಸ್ತಿ ಇಡಿಲ್ಲ, ತುಂಬಾ ಕೆಂಪಗಾಗಿ ಕ್ರಿಸ್ಪಿಯಾಗಿ ಟೇಸ್ಟ್ ಅದನ್ನು ಚೆನ್ನಾಗಿ ಬರ್ತದೆ. ಈಗ ಇದೊಂದು ಸ್ವಲ್ಪ ಆರ್ಲಿರಿ, ನಾನು ಒಗ್ಗರಣೆ ಹಾಕೋತೀನಿ ರೀ. ನಾನು ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಇಷ್ಟನ್ನೇ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ರೀ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಫ್ರೈ ಆದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಅದನ್ನೂ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಒಂದು ಸ್ವಲ್ಪ ಅರಿಶಿನ ನೋಡಿ, ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಲೋ ಫ್ಲೇಮ್ದಲ್ಲಿ ಇಟ್ಟರೆ. ನೋಡಿ ನೀವು ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈ ಮಾಡ್ಕೊತೀನಿ ರೀ, ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ ಇದೇ ರೀತಿ ಮಾಡೋ ಮುಂದೆ ಆ ಒಗ್ಗರಣೆನೂ ಇದನ್ನ ಹಾಕ್ತಾರೆ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಮ್ಯಾಲಿನ ಲೇಯರು ಕ್ರಿಸ್ಪಿ ಆಗ್ತದೆ ರೀ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೋಡಿ ಎರಡು ಸೈಡ್ ಸ್ವಲ್ಪ ಬೇಯ್ದಂಗೆ ಕ್ರಿಸ್ಪಿನೂ ಆಗಿದೆ, ಟೇಸ್ಟ್ನು ಒಗ್ಗರಣೆದಿಂದ ಚೆನ್ನಾಗಿ ಬರ್ತದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣತ್ತವ ರೀ. ಬಿಸಿ ಬಿಸಿ ಆಗಿರುವಂಥ ರವೆಯಿಂದ ಮಾಡಿರೋ ಖಾರ ಕಡುಬು ಅಂತಲೂ ಕರಿಬೋದು ರೀ. ಇದನ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆ, ಸಾಸ್ ಜೊತೆ, ಸೆಜ್ವಾನ್ ಚಟ್ನಿ ಜೊತೆ, ಎಲ್ಲದರ ಜೊತೆನೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.